ಜನೌಷಧಿಗಳು ಸಿಗೋ ಔಷಧಿಗಳನ್ನ ಜನರಿಕ್ ಔಷಧಿಗಳು ಅಂತ ಹೇಳ್ತಾರೆ. ನಂಬಿಕೆ ಏನು ಅಂತಂದ್ರೆ ಕಡಿಮೆ ರೇಟ್ ಅಂದ್ರೆ ಅಷ್ಟು ಒಳ್ಳೇದಾಗಿರೋದಿಲ್ಲ ಅಂತ. ಬ್ರ್ಯಾಂಡ್ ಔಷಧಿಗಳು ಎಷ್ಟೋ ಸರಿ ಪ್ಯಾರಾಸಿಟಮಾಲ್ ಜೊತೆಗೆ ಮೆಫೆನಿಮಿಕ್ ಆಸಿಡ್ ಅದು ಇದು ಸೇರಿಸಿರ್ತಾರೆ. ನೋಡಿ, ಇವತ್ತು ಸುಮಾರು 100-150 ವರ್ಷಗಳಾಯಿತು ಔಷಧಿಗಳು, ಸಾಕಷ್ಟು ಔಷಧಿಗಳು ಮಾರುಕಟ್ಟೆಯಲ್ಲಿ ಸಿಗ್ತಾ ಇವೆ. 2 ಥರದ ಔಷಧಿಗಳನ್ನ ಗುರುತಿಸ್ಬೋದು. ಈ ಜನೌಷಧಿ ಕೇಂದ್ರಗಳ ಈಗಿನ ದಿವಸದೊಳಗೆ ಔಷಧಿಗಳು ಸಿಗ್ತಾ ಇವೆ. ಅದಲ್ಲದೆ ಔಷಧಿ ಅಂಗಡಿಗಳಲ್ಲಿ ಮೊದಲಿನಿಂದನೂ ನೀವು ಔಷಧಿಗಳನ್ನ ತೊಗೊಳ್ತಾ ಇದ್ದೀರಾ. ಅದಕ್ಕೆ ಬ್ರ್ಯಾಂಡೆಡ್ ಔಷಧಿ ಅಂತಾರೆ. ಜನೌಷಧಿಗಳು ಸಿಗೋ ಔಷಧಿಗಳನ್ನ ಜನರಿಕ್ ಔಷಧಿಗಳು ಅಂತ ಹೇಳ್ತಾರೆ. ಭಾಳ ಜನಕ್ಕೆ ಇವತ್ತಿನ ದಿವಸ ಈ ಜನೌಷಧಿ ಅಂಗಡಿಗಳು ಜಾಸ್ತಿ ಆಗ್ತಾಯಿವೆ, ಜನೌಷಧಿ ಸಿಗ್ತಾ ಇದೆ, ಕಡಿಮೆ ರೇಟಿಗೆ ಸಿಗ್ತದೆ, ಅವು ಒಳ್ಳೆಯ ಔಷಧಿನಾ ಅಂತ ಹೆದರಿಕೆ ಆಗ್ತದೆ, ಒಳ್ಳೆಯ ಔಷಧಿನಾ ಅಂತ ಅನುಮಾನ ಬರ್ತದೆ. ಮೊದಲನೇದಾಗಿ ನೀವು ಗಮನ ಕೊಡಬೇಕಾಗಿರೋದು ಏನು ಅಂತಂದರೆ, ಈ ಜನರಿಕ್ ಔಷಧಿಗಳನ್ನ ವಿಶ್ವ ಆರೋಗ್ಯ ಸಂಸ್ಥೆಯು ವಿಶ್ವ ಆರೋಗ್ಯ ಸಂಸ್ಥೆಯು ಈ ಔಷಧಿಗಳನ್ನ ತೊಗೊಳ್ಬಹುದು ಅಂತ ಶಿಫಾರಸು ಮಾಡ್ತದೆ. ಇವತ್ತು ಜನೌಷಧಿ ಕೇಂದ್ರದಲ್ಲಿ ಸಿಗುವ ಜನರಿಕ್ ಔಷಧಿಗಳು ಸರ್ಕಾರನೇ ತಯಾರಿಸ್ತಾ ಇದೆ. ಔಷಧಿ ಅಂಗಡಿಗಳಲ್ಲಿಯೂ ಈ ಔಷಧಿ ಸಿಗ್ಬೋದು, ಬಟ್ ಸಾಮಾನ್ಯವಾಗಿ ಜನೌಷಧಿ ಅಂಗಡಿಗಳಲ್ಲೇ ಸಿಗ್ತದೆ. ಜನೌಷಧಿ ಅಂಗಡಿಯಲ್ಲಿ ಸಿಗೋ ಔಷಧಿ ಜನರಿಕ್ ಔಷಧಿ ಅಂತೀವಿ. ಅದು ಕಡಿಮೆ ರೇಟಿನಲ್ಲಿರ್ತದೆ, ಸುಲಭವಾಗಿ ಸಿಗ್ತದೆ, ಹಾಗೂ ಯಾವ ಥರದ ವಿಶೇಷ ಚೀಟಿ ಬೇಕಾಗಿಲ್ಲ. ನೀವು ಮೊದಲಿದ್ದ ಚೀಟಿನೇ ತೊಗೊಂಡು ಹೋಗಿ ತೋರಿಸಿದರೆ ಜನೌಷಧಿ ಅಂಗಡಿಯೊಳಗೆ ಔಷಧಿಗಳನ್ನ ಕೊಡ್ತಾರೆ. ಹಾಗಾದರೆ ಜನೌಷಧಿಗೂ ಈ ಬ್ರ್ಯಾಂಡ್ ಔಷಧಿಗೂ ಏನು ವ್ಯತ್ಯಾಸ ಅಂತ ಕೇಳ್ತಾರೆ. ನೋಡಿ, ಜನೌಷಧಿಯೊಳಗೆ ಸಿಗೋ ಔಷಧಿನೇ ಬ್ರ್ಯಾಂಡ್ ಔಷಧಿಯೊಳಗೆ ಸಿಗ್ತದೆ. ಬ್ರ್ಯಾಂಡ್ ಔಷಧಿ ಬೆಲೆ ಜಾಸ್ತಿ ಆಗ್ತದೆ, ಆಯಿತಾ. ಎಷ್ಟೋ ಸರಿ 50% ರೇಟ್ ಜಾಸ್ತಿ ಇರ್ತದೆ ಜನೌಷಧಿಗಿಂತ ಈ ಬ್ರ್ಯಾಂಡ್ ಔಷಧಿಗಳಲ್ಲಿ. ಅದರಿಂದ ನಾನು ಬರೆದು ಕೊಡೋ ಔಷಧಿಗಳೆಲ್ಲ ಜನರು ಜನೌಷಧಿ ಕೇಂದ್ರದಲ್ಲೇ ಹೋಗಿ ತೊಗೋತಾರೆ. ನಾನು ಕೆಲವ್ರಿಗೆ ಹೇಳ್ತೀನಿ ಜನೌಷಧಿ ಕೇಂದ್ರದಲ್ಲೇ ತೊಗೊಳ್ಳಿ ಅಂತ. ಕೆಲವರು ಹೊರಗಡೆ ತೊಗೋತಾರೆ, ಅವರು ಇಷ್ಟ ಇರ್ತದೆ, ಮೊದಲಿನಿಂದ ತೊಗೋತಾ ಇರ್ತಾರೆ, ಅವರು ಇಷ್ಟ ಇದ್ದರೆ ತೊಗೋಬೋದು. ಕಂಪೇರ್ ಮಾಡಿ ನೋಡಿದರೆ ಇದು ಕಡಿಮೆ ರೇಟ್ ಇರ್ತದೆ. ಕಡಿಮೆ ರೇಟ್ ಅಂದ ತಕ್ಷಣ ನಮ್ಮ ಜನರಲ್ಲಿ ನಂಬಿಕೆ ಏನು ಅಂತಂದರೆ, ಕಡಿಮೆ ರೇಟು ಅಂದರೆ ಅಷ್ಟು ಒಳ್ಳೆಯದಾಗಿರೋದಿಲ್ಲ ಅಂತ. ಅದು ಬೇರೆ ವಿಷಯದಲ್ಲಿ ಸರಿ ಇರ್ಬೋದು, ಬಟ್ ಔಷಧಿಗಳಲ್ಲಿ ಈ ಜನೌಷಧಿ ಬೆಲೆಗಳು ಕಡಿಮೆ ಇದ್ದರೂ ಸಹಿತ ಅವು ಪರಿಣಾಮಕಾರಿಯಾಗಿವೆ. ಆ ಬ್ರ್ಯಾಂಡ್ ಔಷಧಿಯೊಳಗೆ ಏನು ಕಾಂಪ್ಲಿಕೇಶನ್ಸ್ ಇರ್ತದೆ ಅದೇ ಇರ್ತದೆ, ಆ್ಯಂಡ್ ಸುಲಭವಾಗಿ ಸಿಗ್ತದೆ. ಈಗಿನ ದಿವಸದೊಳಗೆ ಸುಲಭವಾಗಿ ಸಿಗ್ತದೆ. ಇತ್ತೀಚೆಗೆ ಒಂದು 8-10 ವರ್ಷದಿಂದ ಮೊದಲು ಸಿಗ್ತಾ ಇರಲಿಲ್ಲ. ಸೊ ಅದರಿಂದ ಜನೌಷಧಿನ ಉಪಯೋಗಿಸ್ಬೇಕು. ನನ್ನ ಕೇಳಿದರೆ ಉಪಯೋಗಿಸೋದು ಒಳ್ಳೆಯದು, ಬ್ರ್ಯಾಂಡ್ ಔಷಧಿಗಿಂತ ಒಳ್ಳೆಯದೇ. ಆಮೇಲೆ ಸಾಧ್ಯವಾದಷ್ಟು ನಿಮ್ಮ ಪ್ರತಿ ಸಮಸ್ಯೆಗಳಿದ್ರೆ 2-3 ಸಮಸ್ಯೆಗಳಿದ್ರು ಅಂತಂದರೆ ತುಂಬ ಔಷಧಿಗಳನ್ನ ಉಪಯೋಗಿಸ್ಬೇಕಾಗ್ತದೆ. ಡಯಾಬಿಟಿಸ್ಗೆ, ಬ್ಲಡ್ ಪ್ರೆಷರ್ಗೆ, ಬೇರೆ ಏನೇನಕ್ಕೋ. ಆವಾಗ ಔಷಧಿ ಚಿಕಿತ್ಸೆಯಿಂದ ಖರ್ಚು ಕಡಿಮೆ ಆಗ್ತದೆ, ನಿಮಗೆ ಸಹಾಯನೂ ಆಗ್ತದೆ. ಅದರಿಂದ ಜನೌಷಧಿಗಳನ್ನ ಉಪಯೋಗಿಸೋದಕ್ಕೆ ಪ್ರಯತ್ನ ಮಾಡಿ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂದರೆ, ಜನೌಷಧಿ ಒಳಗಿರೋ ಜನರಿಕ್ ಔಷಧಿಗಳು ಸಿಂಗಲ್ ಇಂಗ್ರೀಡಿಯೆಂಟ್ ಇರ್ತವೆ, ಒಂದೇ ಇಂಗ್ರೀಡಿಯೆಂಟ್ ಔಷಧಿ ಇರ್ತದೆ. ಪ್ಯಾರಾಸಿಟಮಾಲ್ ಒಂದೇ ಔಷಧಿ ಇರ್ತದೆ, ಅಥವಾ ಪ್ಯಾರಾಸಿಟಮಾಲ್ ಒಂದೇ ಬ್ರ್ಯಾಂಡ್ ಇರ್ತದೆ. ಬೇರೆ ಕಡೆ ಈ ಬ್ರ್ಯಾಂಡ್ ಔಷಧಿಗಳೊಳಗೆ ಎಷ್ಟೋ ಸರಿ ಪ್ಯಾರಾಸಿಟಮಾಲ್ ಜೊತೆಗೆ ಮೆಫೆನಿಮಿಕ್ ಆ್ಯಸಿಡ್ಡು ಅದು ಇದು ಸೇರಿಸಿರ್ತಾರೆ. ಸೊ ಜನೌಷಧಿ ಕೇಂದ್ರಗಳಲ್ಲಿ ಸಿಗೋ ಔಷಧಿಗಳು ಪರಿಣಾಮಕಾರಿ ಪ್ಲಸ್ ಒಳ್ಳೆಯ ಔಷಧಿಗಳು. ನೀವು ಉಪಯೋಗಿಸ್ಬೋದು, ಎಲ್ಲರೂ ಉಪಯೋಗಿಸ್ಬೋದು. ಈವನ್ ಈಗಿನ ದಿವಸದೊಳಗೆ ಕ್ಯಾನ್ಸರ್ ರೋಗಿಗಳಿಗೆ ಎಷ್ಟೋ ಕಾಸ್ಟ್ಲಿ ಔಷಧಿಗಳು, ಬ್ರ್ಯಾಂಡ್ ಔಷಧಿಗಳು ಸಿಗ್ತವೆ. ಆದರೆ ಇಲ್ಲಿ ಜನರಿಕ್ ಔಷಧಿ ಅಂಗಡಿಯೊಳಗೆ ನಿಮಗೆ ಕಡಿಮೆ ರೇಟಿಗೆ ಸಿಗ್ತದೆ. ಅದರಿಂದ ಜನರಿಕ್ ಔಷಧಿಗಳನ್ನ ಅಥವಾ ಜನೌಷಧಿಗಳನ್ನ ಉಪಯೋಗಿಸೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ.